ಸ್ಫಟಿಕ ಅಂದರೆ ಅಲ್ಯೂಮಿನಿಯಂ ಹಾಗೆ ಕೆಲವೊಂದು ಖನಿಜಗಳ ಸಂಯುಕ್ತ ವಸ್ತು. ಓಂ ಶಾಂತಿ. ವೀಕ್ಷಕರ ಅಭಿವಾರಗಳೇ, ಭಕ್ತರೇ, ಗುರುಮಕ್ಕಳ ಮಿತ್ರ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ವೀಕ್ಷಕರೇ, ಸ್ಫಟಿಕದ ಬಗ್ಗೆ, ಸ್ಫಟಿಕದ ಮಾಲೆಗಳ ಬಗ್ಗೆ, ಸ್ಫಟಿಕದ ಶಿವಲಿಂಗಗಳು ಹಾಗೆ ಸ್ಫಟಿಕದ ಮೂರ್ತಿಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಸ್ಫಟಿಕ ಅಂದರೆ ಅಲ್ಯೂಮಿನಿಯಂ ಹಾಗೆ ಕೆಲವೊಂದು ಖನಿಜಗಳ ಸಂಯುಕ್ತ ವಸ್ತು ಖನಿಜಗಳಿಂದ ಮಾಡಲ್ಪಟ್ಟ ರಚಿಸಲ್ಪಟ್ಟ ರಚನೆಯಾದಂಥ ಈ ಪ್ರಕೃತಿಯಲ್ಲಿ ಸಿಗತಕ್ಕಂಥ ಕಬ್ಬಿಣ, ನಿಕ್ಕಲ್, ಕೋಬಾಲ್ಟ್, ಗೋಲ್ಡ್, ಸಿಲ್ವರ್, ಕಾಪರ್, ಬ್ರೇಸ್, ಯುರೇನಿಯಂ, ಪ್ಲಾಟಿನಿಯಂ ಇತ್ಯಾದಿ ಮೆಟೀರಿಯಲ್ಗಳು ಸಿಗುತ್ತೆ. ಬಂಗಾರ, ಬೆಳ್ಳಿ ಹೆಂಗೆ ಸಿಗುತ್ತೆ, ಕಬ್ಬಿಣ ಹೆಂಗೆ ಸಿಗುತ್ತೆ, ಅಲ್ಯೂಮಿನಿಯಂ ಹೆಂಗೆ ಸಿಗುತ್ತೆ, ಹಾಗೆ ಯಾವುದು ಸ್ಫಟಿಕ. ಹಾಗೆ ವಜ್ರ ವೈಡೂರ್ಯಗಳು, ಹಾಗೆ ಮರಕತ ನೋಡಿ. ಶಿವಲಿಂಗಗಳನ್ನು, ಜಪಮಾಲೆಗಳನ್ನು ಸ್ಫಟಿಕದಿಂದ ಅಥವಾ ಮರಕತ ಅಂತ ಬರುತ್ತೆ. ಮರಕತ ಮಣಿ ಅಂತೀರ, ಕೇಳಿದ್ದೀರ ನೀವು. ಮರಕತ ಲಿಂಗ ಅಂತ ನೀವು ಕೇಳಿರ್ಬೋದು. ಹಾಗೆ ಇವುಗಳಿಂದ ತಯಾರು ಮಾಡ್ತಕ್ಕಂಥ ಶಿವಲಿಂಗ ಅಥವಾ ಜಪಮಾಲೆಗಳು ಅಥವಾ ನಮ್ಮ ಕುತ್ತಿಗೆಯಲ್ಲಿ ಹಾಕ್ಕೊಳ್ತೀವಲ್ಲ ಮಾಲೆಗಳು, ಅವು ಬಹಳ ಅಮೂಲ್ಯವಾಗಿರ್ತವೆ, ಶಕ್ತಿದಾಯಕ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಎಲೆಕ್ಟ್ರಾನ್ಸ್, ವಿದ್ಯುತ್ ಶಕ್ತಿ ಅದರಲ್ಲಿರುತ್ತೆ. ಕಾಂತೀಯ ಶಕ್ತಿ, ದಿವ್ಯ ಶಕ್ತಿ ಅಂತೀವಿ. ಅಗ್ನಿ ಸೂರ್ಯ ನಾಗಮಣಿ ದಿವ್ಯಶಕ್ತಿ ಅಂತ ಇಟ್ಕೊಬಿಡಿ. ಅದರಲ್ಲಿ ಆಲ್ರೆಡಿ ಒಂದು ಪಾರ್ಟ್ ನಾನು ಈ ಮಾಲೆಗಳ ಬಗ್ಗೆ ನಾನೊಂದು ಪಾಠ ಹಾಕಿದ್ದೀನಿ. ನೀವು ಹಿಂದಿನ ಭಾಗ ನೋಡಿಲ್ಲ ಅಂದರೆ ನೋಡಿದರೆ ನಿಮಗೆ ಮುಂದೆ ಅರ್ಥ ಆಗುತ್ತೆ. ಹಿಂದಿನ ಭಾಗದಲ್ಲಿ ನಾನು ಏನು ಸ್ಫಟಿಕದ ಮಾಲೆ ಇದೆ ಅದರ ಬಗ್ಗೆ ವಿವರಣೆ ಕೊಟ್ಟಿದ್ದೀನಿ. ಸ್ವಲ್ಪ ಸ್ಫಟಿಕ ಮಾಲೆ ಬಗ್ಗೆ ಅದು ಏನೇನಕ್ಕಾಗುತ್ತೆ ಅಂತ. ಆಕರ್ಷಣೀಯ ಶಕ್ತಿ ಇರುತ್ತೆ ಸ್ಫಟಿಕ ಮಾಲೆಯಲ್ಲಿ. ಆದರೆ ನಾವಿಲ್ಲಿ ಸ್ಫಟಿಕದ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಸ್ಫಟಿಕದ ಬಗ್ಗೆ ಎಲ್ಲಿ ತಿಳ್ಕೊಳ್ಳಲ್ಲ ನೋಡಿ. ಇದು ಸ್ಫಟಿಕದ ಮಾಲೆಗಳು, ಸ್ಫಟಿಕದ ಕಲ್ಲುಗಳು ಗ್ರಂಥಿಗೆ ಅಂಗಡಿನಲ್ಲಿ ನಿಮಗೆ ಸಿಗುತ್ತೆ ಸುಲಭವಾಗಿ, ಭಾಳ ಕಡಿಮೆ ಬೆಲೆಗೆ ಸಿಗುತ್ತೆ ಸ್ಫಟಿಕದ ಕಲ್ಲುಗಳು. ಸ್ಫಟಿಕದ ಕಲ್ಲುಗಳಿಂದ, ಅದರಲ್ಲೂ ಕ್ವಾಲಿಟಿ ಇರ್ತಕ್ಕಂಥ ಕಲ್ಲುಗಳಿಂದ ಏನೆಲ್ಲ ಉಪಯೋಗ ಆಗುತ್ತೆ. ಶಿವಲಿಂಗ ಮಾಡ್ಬೋದು. ದೊಡ್ಡ ಕಲ್ಲುಗಳಿಂದ, ದೊಡ್ಡ ಸ್ಫಟಿಕದ ಕಲ್ಲುಗಳಿಂದ ಸ್ಫಟಿಕ ಶಿವಲಿಂಗ ಮಾಡ್ಬೋದು. ಹಾಗೆ ಸ್ಫಟಿಕದ ಕಲ್ಲುಗಳಿಂದ ಸ್ಫಟಿಕದ ಮಣಿಗಳನ್ನು ಮಾಡಿ ಕುತ್ತಿಗೆಯಲ್ಲಿ ಹಾಕೋಬೋದು, ಮಾಲೆಗಳು. ಹಾಗೆ ಜಪಮಾಲೆಗೂ ಯೂಸ್ ಮಾಡ್ಬೋದು ಸ್ಫಟಿಕದ ಮಾಲೆಗಳನ್ನು ಸ್ಫಟಿಕದ ಕಲ್ಲುಗಳಿಂದ. ಗೊತ್ತಾಯ್ತಲ್ಲ? ಇದರಿಂದ ಏನು ಪ್ರಯೋಜನ ಅಂದರೆ ಆಕರ್ಷಣೀಯ ಶಕ್ತಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅದರಲ್ಲಿ. ಅಗ್ನಿ ಸೂರ್ಯ ನಾಗಮಣಿ ಶಕ್ತಿ ಇರುತ್ತೆ. ಯಾರು ಜಪಮಾಲೆ ಯೂಸ್ ಮಾಡ್ತಾರೆ, ಯಾರು ಕುತ್ತಿಗೆಯಲ್ಲಿ ಹಾಕೋತಾರೆ, ಅವರಿಗೆ ಹೆಚ್ಚಿನ ಕಾಂತೀಯ ಶಕ್ತಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಕಾಂತೀಯ ಶಕ್ತಿ ಇರುತ್ತೆ, ವಿದ್ಯುತ್ ಕಾಂತೀಯ ಶಕ್ತಿ ಇರುತ್ತೆ. ಹಾಗೆ ಅದರಿಂದ ದಿವ್ಯ ಶಕ್ತಿಯನ್ನು ನೆಕ್ಸ್ಟ್ ಅವರು ಪಡ್ಕೋಬೋದು, ಪ್ರಾಣಶಕ್ತಿಯನ್ನು, ಎನರ್ಜಿಯನ್ನು. ಇದರಿಂದ ಕೆಟ್ಟ ಶಕ್ತಿಗಳು, ನೆಗೆಟಿವ್ ಶಕ್ತಿಗಳು ದೂರ ಆಗುತ್ತೆ, ಪಾಸಿಟಿವ್ ಎನರ್ಜಿ ಲಭಿಸುತ್ತೆ. ಅಲ್ಲಿನ ವಾತಾವರಣ ಪವಿತ್ರವಾಗಿ, ಪರಿಶುದ್ಧವಾಗಿ, ದಿವ್ಯ ಶಕ್ತಿಯಿಂದ ಕೂಡಿರುತ್ತೆ. ಪಾಸಿಟಿವ್ ಎನರ್ಜಿ, ಧನಾತ್ಮಕ ಶಕ್ತಿ ಇರುತ್ತೆ. ಋಣಾತ್ಮಕ ಶಕ್ತಿ ದೂರ ಆಗುತ್ತೆ, ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ, ದುಷ್ಟಶಕ್ತಿಗಳು ದೂರ ಆಗ್ತವೆ. ಅದರ ಕಾಂತಿ ಅಂದರೆ ಒಳೆಯುತ್ತಲ್ಲ, ಬಳಬಳ ಅಂತ ಹೊಳೆಯುತ್ತಲ್ಲ, ಆ ಮಣಿಗಳ ಒಂದು ಕಾಂತಿಗೆ ದುಷ್ಟಶಕ್ತಿಗಳಲ್ಲಿ ನಿಲ್ಲೋದಿಲ್ಲ. ಯಾವಾಗ ದುಷ್ಟಶಕ್ತಿಗಳು ಕತ್ಲಲ್ಲಿ ವಾಸ ಮಾಡ್ತವೆ, ಅಮಾವಾಸ್ಯೆ ಅಂತಿರಲ್ಲ, ಕತ್ಲಲ್ಲಿ. ಆದರೆ ದಿವ್ಯಶಕ್ತಿಗಳು ಯಾವಾಗೂ ಬೆಳಕಲ್ಲಿ, ಪೌರ್ಣಮಿ, ಹುಣ್ಣಿಮೆ. ಹಾಗೆ ದಿವ್ಯಶಕ್ತಿಗಳು ಯಾವಾಗೂ ಬೆಳಕಲ್ಲಿ ವಾಸ ಮಾಡ್ತವೆ. ಬೆಳಕಿನ ವಸ್ತುಗಳಲ್ಲಿ, ಅಗ್ನಿ ತತ್ವ ಹೆಚ್ಚಾಗಿರೋ ವಸ್ತುಗಳಲ್ಲಿ ಆ ಒಂದು ದಿವ್ಯಶಕ್ತಿ, ದೇವತಾ ಶಕ್ತಿ ಇರುತ್ತೆ.
ಅದಕ್ಕೆ ಈ ಸ್ಫಟಿಕ ಇದೆಲ್ಲ, ಈ ಸ್ಫಟಿಕದಲ್ಲಿ ಅಂಥ ಶಕ್ತಿ ಇರುತ್ತೆ. ಇದನ್ನು ಏತಕ್ಕೆ ಬಳಸ್ತಾರೆ ನೋಡಿ. ಒಂದು ಸ್ಫಟಿಕದ ತುಂಡನ್ನು ತಗೊಳ್ಳಿ, ನೀವು ಒಂದು ಚಿಕ್ಕ ತುಂಡನ್ನು ತಗೊಂಡು ಅಂಗಡಿನಲ್ಲಿ ಸಿಗುತ್ತೆ. ಒಲೆ ಮೇಲೆ ನೀವು ಅದನ್ನು ಚೆನ್ನಾಗಿ ತೊಳೆದು ಅದನ್ನು ಸ್ಫಟಿಕ ತುಂಡನ್ನು ಒಂದು ಪಾತ್ರೆಯಲ್ಲಿ, ಕಬ್ಬಿಣದ ಪಾತ್ರೆ, ದಪ್ಪಗ ಇರಬೇಕು ಪಾತ್ರೆ, ಸ್ವಲ್ಪ ದಪ್ಪ ಕಡಾಯಿ ಅಂತ, ಅದರಲ್ಲಿ ಹಾಕಿ ಬಾಂಡಿನಲ್ಲಿ ಚೆನ್ನಾಗಿ ಅದನ್ನು ಬೆಂಕಿನಲ್ಲಿ ಕಾಯಿಸಿ ಅದು ಕರಗುತ್ತೆ. ಕರಗಿದ ಮೇಲೆ ಮತ್ತೆ ಆರಿಸಿ, ಅದನ್ನು ಈಚೆ ಇಟ್ಕೊಂಡು ಆರಿಸಿ ಅದನ್ನು ಚೆನ್ನಾಗಿ ಪುಡಿ ಮಾಡಿ, ಈಬತ್ತಿ ಥರ ಆಗುತ್ತೆ, ಈಬತ್ತಿ ಥರ ಪುಡಿ ಆಗುತ್ತೆ, ಹಸಿಟ್ಟು ಥರ ಆಗುತ್ತೆ. ಅದೆಲ್ಲ ನೀವು ಈಬತ್ತಿಗೆ ಹಚ್ಕೋಬೋದು. ಮುಖದ ಮೇಲೆ ಕಾಂತಿಯ ಹೊಳಪು ಹೊಡಿಲಿಕ್ಕೆ ಯೂಸ್ ಮಾಡ್ಬೋದು. ಹಾಗೇನಾದರೂ ಗುಳ್ಳೆಗಳು, ಬಾಹು ಊತ ಇದ್ದರೆ, ಅಥವಾ ಏನಾದರೂ ನೋವಿದ್ದರೆ, ಊತ ಇರುತ್ತಲ್ಲ ಬಾವು, ಅವೆಲ್ಲ ಅದರಿಂದ ನಿವಾರಣೆ ಆಗುತ್ತೆ. ಇಲ್ಲ ಈ ಸ್ಫಟಿಕದಿಂದ ಮಾಲೆಗಳು ತಯಾರು ಮಾಡ್ತಾರೆ, ಸ್ಫಟಿಕದ ಮಾಲೆಗಳು ನೀವೆಲ್ಲ ತಗೊಂಡು ಹಾಕ್ಕೋಬೋದು. ಇಲ್ಲೋ ಈ ಸ್ಫಟಿಕದಿಂದ ಶಿವಲಿಂಗಗಳನ್ನು ಪೂಜೆ ಮಾಡ್ಬೋದು. ಓಕೆ, ಇಷ್ಟೆಲ್ಲ ಆದಮೇಲೆ ಇನ್ನೊಂದಿದೆ, ಏನಪ್ಪ ಅಂದರೆ ಸ್ಫಟಿಕ ಈ ಮಕ್ಕಳಿಗೆ ಹೊಟ್ಟೆ ನೋವು, ದೃಷ್ಟಿ ಆಗಿದೆ ಅಂತಾರೆ. ದೃಷ್ಟಿ ನಿವಾರಣೆಗೆ ಸ್ಫಟಿಕ ಬಹಳ ಮುಖ್ಯ. ಅವರ ದೃಷ್ಟಿ, ಇವರ ದೃಷ್ಟಿ, ಇನ್ನೊಬ್ಬರ ದೃಷ್ಟಿ, ಮತ್ತೊಬ್ಬ ದೃಷ್ಟಿ. ನಿಮ್ಮ ರೈತರು ಬೆಳೆ ಮೇಲೆ ಬೆಳೆಗಳು ಬೆಳೆದಾಗ ಇವರ ದೃಷ್ಟಿ ಬೀಳುತ್ತೆ ರೈತರಿಗೆ. ಅಂಗಡಿಗಳಲ್ಲಿ ವ್ಯಾಪಾರ ಜಾಸ್ತಿ ಆಗ್ತದೆ, ಜನ ಜಾಸ್ತಿ ಆಗ್ತದೆ ಅಂದರೆ ಅಕ್ಕಪಕ್ಕದವ್ರು ನೋಡ್ತಾರೆ, ವೈರಿಗಳು, ಶತ್ರುಗಳು ನೋಡ್ತಾರೆ, ಆಗ ದೃಷ್ಟಿ ಬೀಳುತ್ತೆ. ಆಗ ವ್ಯಾಪಾರದಲ್ಲಿ ನೆಕ್ಸ್ಟ್ ನಷ್ಟ ಆಗ್ಬೋದು, ಬರ್ತಾ ಡಲ್ ಆಗ್ಬೋದು ವ್ಯಾಪಾರ. ಫಸ್ಟು ಚೆನ್ನಾಗಿ ನಡೀತಾ ಇರುತ್ತೆ, ಒಳ್ಳೆ ಬೆಳೆಗಳಾಗ್ತಾ ಇರುತ್ತೆ ತೋಟದಲ್ಲಿ, ಹೊಲದಲ್ಲಿ, ಗದ್ದೆನಲ್ಲಿ. ಹಾಗೆ ಅಂಗಡಿಗಳಲ್ಲಿ ಒಳ್ಳೆ ವ್ಯಾಪಾರ ಆಗುತ್ತೆ. ಹಾಗೆ ಫ್ಯಾಕ್ಟ್ರಿಗಳಲ್ಲಿ, ಹೋಟ್ಲುಗಳಲ್ಲಿ ಒಳ್ಳೆ ವ್ಯಾಪಾರ ಆಗುತ್ತೆ. ಹಾಗೆ ಹೋಟ್ಲುಗಳಲ್ಲೆಲ್ಲ ಬರ್ತಾ ಡಲ್ ಆಗುತ್ತೆ. ಕಾರಣ ಅವರಿವರ ದೃಷ್ಟಿ ಬಿದ್ದಿದೆ ಅಂತ. ಆ ದೃಷ್ಟಿ ನಿವಾರಣೆ ಆಗಬೇಕು ಅಂದರೆ ಪ್ರಾರಂಭದಲ್ಲೇ ನೀವು ಈ ಕಲ್ಲು ಇದೆಯಲ್ಲ, ಯಾವುದು ಮರ್ಕತ, ಅದು ಆಗುತ್ತೆ. ಸ್ಫಟಿಕ ಕಲ್ಲು ತಗೊಂಡು ಚೆನ್ನಾಗಿ ತೊಳಿಬೇಕು, ಪಳಪಳ ಅಂತ ಹೊಳೆಯೋ ಕಲ್ಲನ್ನು ಆರಿಸ್ಬಿಟ್ಟು ನಿಮ್ಮ ಮನೆಯಲ್ಲಿ ಹಾಲ್ನಲ್ಲಿ ಇಡಬೇಕು. ಹಾಲ್ನಲ್ಲಿ ಎಲ್ಲೋ ಒಂದು ಟಿ ವಿ ಸ್ಟ್ಯಾಂಡು, ಶೋಕೇಶ್ ಅಂತಿರುತ್ತೆ. ಯಾರಾದರೂ ಹೊರಗಡೆಯಿಂದ ಬಂದರೆ ಫಸ್ಟ್ ಅದು ಅವ್ರಿಗೆ ಕಾಣಬೇಕು. ಅದು ಕಾಣಬೇಕು. ಅಥವಾ ನಿಮ್ಮ ಬಾಗಿಲ ಮೇಲೆ, ಮನೆ ಹೊರಗಡೆ ಬಾಗಿಲ ಮೇಲೆ ಅದನ್ನು ಕಟ್ಬೋದು, ಎಲ್ರಿಗೂ ಕಾಣಂಗೆ. ಅದು ಪಳಪಳ ಅಂತ ಹೊಳಿಬೇಕು. ಒಂದು ಹಳದಿ ದಾರದಲ್ಲಿ ಚೆನ್ನಾಗಿ ಸುತ್ತಿ ಅದು ಚೆನ್ನಾಗಿ ಕಾಣಬೇಕು. ಐಸ್ ಇರುತ್ತಲ್ಲ, ಆ ಥರ ಬೆಂಚಿಕಲ್ ಥರ ಇರುತ್ತೆ ಸ್ಫಟಿಕ, ಕಾಣ್ತಾ ಇರಬೇಕು. ಅಲ್ಲಿ ಅಕ್ಕಪಕ್ಕ ಹೋಗೋರು ಆ ರಸ್ತೆಯಲ್ಲಿ ನಿಮ್ಮ ಶತ್ರುಗಳು ಅಥವಾ ಇನ್ಯಾರೋ ನಿಮ್ಮ ಮನೆ ಮೇಲೆ ದೃಷ್ಟಿ ಬೀಳಲ್ಲ. ಹಾಗೆ ಅದರಲ್ಲಿರೋ ಒಂದು ಸಣ್ಣ ಪೀಸ್ ತಗೊಂಡು ನಿಮ್ಮ ಮಕ್ಕಳಿಗೆ ಹೊಟ್ಟೆ ನೋವು ಬಂದಿದ್ರೆ ಅಥವಾ ದೃಷ್ಟಿ ಆಗಿದರೆ, ಇನ್ಯಾರಿಗೂ ದೃಷ್ಟಿ ಆಗಿದರೆ, ನೀವು ಇಳಿ ತೆಗೆದು ಅದು ಬೆಂಕಿನಲ್ಲಿ ಹಾಕಿ ಯಾವುದೋ ಒಂದು ಆಕಾರ ತಾಳುತ್ತೆ. ಅದಕ್ಕೆ ಅದು ಕರಗಿ ಒಂದು ಆಕಾರಕ್ಕೆ ಬರುತ್ತೆ ಗಟ್ಟಿಯಾಗಿ. ಆಮೇಲೆ ಅದನ್ನು ಈಚೆ ಎತ್ಕೊಂಡು ನೋಡಿ ಯಾವ ಆಕಾರದಲ್ಲಿದೆ. ನಾಯಿ ಮೂತಿನಲ್ಲಿದೆಯಾ, ಹಂದಿ ಮೂತಿನಲ್ಲಿದೆಯಾ, ಕುದುರೆ ಮೂತಿನಲ್ಲಿದೆಯಾ, ಅಥವಾ ಗಣಪತಿನ, ಅಥವಾ ಇನ್ನೇನ, ಶಿವಲಿಂಗನ, ಏನೋ ಒಂದು ಆಕಾರ ತಾಳಿರುತ್ತೆ. ಯಾವ ಆಕಾರ ತಾಳಿದೆ ಆ ಆಕಾರ ದೃಷ್ಟಿ ಅದಕ್ಕೆ ಬಿದ್ದಿದೆ ಅಂತ. ಅದಕ್ಕೆ ಪರಿಹಾರ ಏನು? ಆ ಒಂದು ಪ್ರಾಣಿಗಳಿಗೆ ನೀವೇನಾದರೂ, ಅಥವಾ ಆ ಒಂದು ದೇವಸ್ಥಾನಗಳಿಗೆ, ಆ ದೇವತೆಗಳಿಗೇನಾದರೂ ದಕ್ಷಿಣೆ ಕೊಟ್ಟಾಗ ಅದು ಅವರ ದೃಷ್ಟಿ ಪರಿಹಾರ ಆಗುತ್ತೆ. ಅವ್ರ ಮೇಲೆ ಆಗಿರೋದು ಮುಂದೆ ಅವ್ರಿಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಆಗುತ್ತೆ, ಒಳ್ಳೆಯದಾಗುತ್ತೆ ಅನ್ನೋದು ಇದೊಂದು ನಂಬಿಕೆ. ಓಕೆನಾ? ಇರಲಿ, ಅವರವರ ನಂಬಿಕೆ ಅವ್ರದ್ದು. ಈ ರೀತಿಯೆಲ್ಲ ಮಾಡ್ತಾರೆ, ದೃಷ್ಟಿ ತೆಗಿತಾರೆ. ದೊಡ್ಡವ್ರಿಗೂ ತೆಗಿಬೋದು, ಅದೇನು ಚಿಕ್ಕವ್ರಿಗೆ ಅಂತಲ್ಲ. ಅದನ್ನು ತೆಗೆದು ಬೆಂಕಿನಲ್ಲಿ ಹಾಕಬೇಕು. ಓಕೆ ಅಲ್ಲ? ಇದೆಷ್ಟು ದೃಷ್ಟಿ. ಆಮೇಲೆ ಮನೆಯಲ್ಲಿ ಬೆಂಕಿನಲ್ಲಿ ಹಾಕಬೇಕಂತೇನಿಲ್ಲ. ದೃಷ್ಟಿ ತಗೊಂಡಾಗ ಅಲ್ಲೇ ಇಡ್ಬೋದು, ಶೋಕೇಶ್ ಹತ್ರ, ಟಿ ವಿ ಹತ್ರ. ಯಾರಾದರೂ ಅದ್ರ ಮೇಲೆ ದೃಷ್ಟಿ ಬೀಳ್ಬೋದು. ಮತ್ತು ಅಂಗಡಿ ಮುಂದೆ ಕಟ್ಟಬೇಕು, ಅಂಗಡಿ ಮುಂದೆ ಅಥವಾ ಗಲ್ಲ ಹತ್ರ, ಅಲ್ಲಿ ಎಲ್ರಿಗೂ ಕಾಣಂಗೆ ಇಟ್ಕೋಬೋದು. ಯಾರು ದೃಷ್ಟಿ ಬೀಳಲ್ಲ. ಅವ್ರಿಗೆ ಅದು ಡಿಫ್ಲೆಕ್ಷನ್ ಆಗುತ್ತೆ. ಜನಗಳ ದೃಷ್ಟಿ ಡಿಫ್ಲೆಕ್ಷನ್ ಮಾಡುತ್ತೆ. ಅದರಲ್ಲಿ ಕಾಂತೀಯ ಶಕ್ತಿ ಇರುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ತರಂಗಗಳಿರುತ್ತೆ, ಸುತ್ತಲೂ ಅವರ ಇರುತ್ತೆ. ಅದು ಡಿಫ್ಲೆಕ್ಷನ್ ಮಾಡುತ್ತೆ, ಅವ್ರಿಗೆ ಒದ್ದು ಓಡಿಸುತ್ತೆ ನೆಗೆಟಿವ್ನ, ಇನ್ನೊಬ್ಬರ ದೃಷ್ಟಿನ ಒದ್ದು ಓಡಿಸುತ್ತೆ. ಆ ಥರ ಶಕ್ತಿ ಸಾಮರ್ಥ್ಯ ಆ ಕಲ್ಲಿಗಿರುತ್ತೆ. ಅಂದರೆ ಜನಗಳಿಗೆ ಕಾಣೋ ಥರ ಇರಬೇಕು. ಯಾರ ದೃಷ್ಟಿ ನಮ್ಮ ಹೇಳ್ತದೆ ಅವ್ರಿಗೆ ಕಾಣೋ ಥರ ಅಷ್ಟೇ. ಏಕೆ ಅದರಲ್ಲೊಂದು ಪೀಸ್ ತಗೊಳ್ಳಿ, ನೀಟಾಗಿ ಒಂದು ಗೋಲಿ ಥರನೋ, ಒಂದು ಗುಲ್ಗಂಜಿ ಥರನೋ ಒಂದು ಮಾಡಿಕೊಂಡು ಅದನ್ನು ತಾಯ್ತದ ಒಳಗಡೆ ಹಾಕಿ ಕುತ್ತಿಗೆಗೆ ಕೆಲವು ಬೀಜಾಕ್ಷರ ಮಂತ್ರಗಳನ್ನು ಪಠನೆ ಮಾಡಿ ಕುತ್ತಿಗೆಗೆ ಹಾಕೋಬೋದು. ದೃಷ್ಟಿ ಮಂತ್ರವನ್ನು ಪಠನೆ ಮಾಡಿ ಹಾಕ್ಕೋಬೋದು. ದೃಷ್ಟಿ ಮಂತ್ರ ಇರುತ್ತಲ್ಲ ಅದು.
ಯೂಸ್ ಮಾಡ್ತಾರೆ. ತಾಯ್ತ ಕಟ್ಟೋವಾಗ ಒಂಚೂರು ಅದನ್ನು ಹಾಕಿ ಆ ಯಂತ್ರದ ಜೊತೆ ತಾಯ್ತದೊಳಗಡೆ ಆ ಒಂದು ಪೀಸ್ನ ಕೂಡ ಹಾಕ್ಬೋದು, ಸ್ಫಟಿಕದ ಪೀಸನ್ನು. ಅಷ್ಟೇ ಯಾಕೆ ಪರ್ಸಲ್ಲಿ ಇಟ್ಕೊಬೋದು. ಹೆಣ್ಮಕ್ಳಾದರೆ ನೀಟಾಗಿ ಅದನ್ನು ಒಂದು ಬಟ್ಟೆನಲ್ಲಿ ಕಟ್ಟಿ ಒಂದು ಇದರಲ್ಲಿ ಇಟ್ಕೊಬೋದು, ಪರ್ಸಲ್ಲಿ. ಗಂಡು ಮಕ್ಕಳಾದರೆ ಜೋಬಲ್ಲೇ ಇಟ್ಕೊಬೋದು, ಎಲ್ಲಿಗಾದರೂ ಹೋಗ್ಬೋದು. ಇನ್ನೊಬ್ಬರದು ನಮಗೆ ಕೆಟ್ಟ ಎನರ್ಜಿ ಬೀಳದೇ ಇರಲಿ ಅಂತ, ಕೆಟ್ಟ ದೃಷ್ಟಿಗಳು ಬೀಳದೇ ಇರಲಿ ಅಂತ, ಕೆಟ್ಟ ಶಕ್ತಿಗಳು ಅಟ್ಯಾಕ್ ಮಾಡದೇ ಇರಲಿ ಅಂತ ಇದನ್ನು ನಾವು ಜೊತೆಯಲ್ಲಿ ಇಟ್ಕೊಬೋದು. ಸಣ್ಣ ಪೀಸ್ನ ದೇವ್ರ ಮನೆಯಲ್ಲೇ ಇಡ್ಬೋದು. ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಮಹಾಲಕ್ಷ್ಮಿ ಆಕರ್ಷಣೆ, ಐಶ್ವರ್ಯ ಆಕರ್ಷಣೆ, ಆರೋಗ್ಯ ಆಕರ್ಷಣೆ ಇತ್ಯಾದಿ ಇತ್ಯಾದಿ ಅಭಿವೃದ್ಧಿಗಾಗಿ ಮನೆಯಲ್ಲಿ ಒಂದು ತಟ್ಟೆನಲ್ಲಿ ಒಂದು ಒಳ್ಳೆ ಪೇಪರ್, ಹಳದಿ ಕಲರ್ ಇಲ್ಲ ರೆಡ್ ಕಲರ್ ಪೇಪರ್ ಹಾಕಿ ಆ ಪೇಪರ್ ಮೇಲೆ ಇದನ್ನು ಚೆನ್ನಾಗಿ ತೊಳೆದಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಅದನ್ನು ನಾವು ಓಂ ಶ್ರೀ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿ ಅಂತಲೂ, ಓಂ ಶ್ರೀ ಗೌರಿ ಗಂಗಾಧರೇಶ್ವರ ಶಕ್ತಿ ಅಂತಲೂ, ಓಂ ಶ್ರೀ ಬ್ರಾಹ್ಮಿ ಬ್ರಹ್ಮಾಜಿ ಅಂತಲೂ, ಸಚೇಂದ್ರಾದಿ ದೇವತೆಗಳ ಸ್ವರೂಪರಾದಂಥ ಓಂ ಶ್ರೀ ಸಿದ್ಧಿ ಬುದ್ಧಿ ಧೂಮ್ರಕೇತ ಕಲಿಕೆ ಚಿಂತಾರ ವಿದ್ಯಾ ಮಹಾಗಣಾಧಿಪತಿ ಅಂತಲೂ, ಸುಖಲಾಭ ದೇವತೆ ಅಂತಲೂ, ಸಂತೋಷ ಮಾತೆ ಅಂತಲೂ, ಶ್ರೀ ವೆಲ್ಲಿಮಠ ದೇವಸ್ಥಾನದ ಕುಮಾರಸ್ವಾಮಿ ಮುಷ್ಕರಾಜ್ ಮಯೂರ ದೇವತಾ, ಒಟ್ಟಾರೆ ದೇವತಾ, ಒಟ್ಟಾರೆ ಮಾತಾಪಿತಾ ಪೂರ್ವಶಕ್ತಿ, ಒಟ್ಟಾರೆ ಗುರುಶಕ್ತಿ, ಒಟ್ಟಾರೆ ಪ್ರಕೃತಿ ಶಕ್ತಿ ಅಂತಲೂ ನಾವು ಒಂದು ದಿವ್ಯ ಶಕ್ತಿಯಾಗಿ ಆರಾಧಿಸ್ಬೋದು ಮನೆಯಲ್ಲೇ ದೇವ್ರ ಗುಡಿಯಲ್ಲಿಟ್ಟು. ಅಷ್ಟು ಅಮೂಲ್ಯವಾದ ಒಂದು ಶಕ್ತಿ ಸ್ಫಟಿಕದ ಕಲ್ಲಿನಲ್ಲಿ ಇರುತ್ತೆ. ಇದು ಎಲ್ಲರೂ ಉಪಯೋಗ ಮಾಡ್ಕೊಳ್ಳಿ, ಇದನ್ನು ಉಪಯೋಗಿಸ್ಕೊಳ್ಳಿ. ಇದಕ್ಕೆ ಒಂದು ಬೀಜಾಕ್ಷರ ಮಂತ್ರ ನಾನು ನಿಮಗೆ ಕೊಡ್ತೀನಿ, ಬೀಜಾಕ್ಷರ ಮಂತ್ರ ಕೊಡ್ತೀನಿ. ಅಭಿವೃದ್ಧಿಗಾಗಿ ದೃಷ್ಟಿ ಬೀಳಬಾರ್ದಂತ ನಾನು ಬೀಜಾಕ್ಷರ ಮಂತ್ರ ಕೊಡ್ತೀನಿ. ನೋಡಿ ಸ್ಕ್ರೀನ್ ಮೇಲೆ ನೋಡ್ಬೋದು, ಇದು ದೃಷ್ಟಿ ಮಂತ್ರ. ಇದೆಲ್ಲ ನೀವು ಡೈಲಿ 5 ಸಾರಿ ಹೇಳ್ಕೋಬೇಕು, 5 ಸಾರಿ ಕೂತ್ಕೋಬೇಕು. 1 ಸಾರಿ ಕೂತ್ಕೊಂಡ್ರೆ 10 ನಿಮಿಷ ಕೂತ್ಕೋಬೇಕು. ನೀವು ಎಷ್ಟೊತ್ತಾದರೂ ಬೆಳಗ್ಗೆ ಎಚ್ಚರಿಕೊಳ್ರಿ, ನೀಟಾಗಿ ಫ್ರೆಶ್ ಆಗಿ ಕೂತ್ಕೊಳ್ಳಿ ದೇವ್ರ ಮುಂದೆ, ಗುಡಿ ಮುಂದೆ. ಈ ಮಂತ್ರವನ್ನು ನೀವು 10 ನಿಮಿಷ ಕದಲದೆ ನೋಡ್ಕೊಂಡು ಹೇಳ್ಕೊಳ್ಳಿ. 250 ಸಾರಿ ಆಗುತ್ತೆ 10 ನಿಮಿಷ ಹೇಳ್ಕೊಂಡ್ರೆ. ಅದೇ ರೀತಿ ದಿನ ಹೇಳ್ಕೊಳ್ಳಿ, 48 ದಿನ ಮಾಡಿ ಅಥವಾ 21 ದಿನ ಮಾಡಿ ಸಾಕು. 21 ದಿನ ಮಾಡಿ 3 ವಾರ. ಗಣಪತಿಯನ್ನು ದೃಷ್ಟಿ ಗಣಪ ಇರ್ತಾನೆ, ಆತನ ಫೋಟೋ ಇಟ್ಕೊಂಡ್ರೆ ಒಳ್ಳೆಯದು. ಹಾಗೆ ಐಶ್ವರ್ಯಕ್ಕಾಗಿ ಅಂದರೆ ಮಹಾಲಕ್ಷ್ಮಿ ಓಂ ಶ್ರೀ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿ ಫೋಟೋ ಇಟ್ಕೊಳ್ಳಿ ಐಶ್ವರ್ಯಕ್ಕಾದರೆ. ಹೀಗೆ ಬೇರೆ ಬೇರೆದು ಎಲ್ಲದಕ್ಕೂ ಆಗುತ್ತೆ ಈ ಒಂದು ಸ್ಫಟಿಕ. ಈ ಮನೆಯಲ್ಲಿ ಈ ಮಂತ್ರವನ್ನು ನೀವು ಬೀಜಾಕ್ಷರ ಮಂತ್ರವನ್ನು ಪಠನೆ ಮಾಡಿ ದಿನ 5 ಸಾರಿ ಕೂತ್ಕೊಳ್ಳಿ. ಒಂದು ದಿನಕ್ಕೆ 500 ಸಾರಿ ಆಗುತ್ತೆ. 21 ದಿನ ಕದಳಿ 21,000 ಆಗುತ್ತೆ. ಸಿದ್ಧಿ ಆಗುತ್ತೆ ಮಂತ್ರ. ಆಮೇಲೆ ನಿಮ್ಮ ಸಿದ್ಧಿ ಆದಮೇಲೆ ಯಾರಾದರೂ ಕಷ್ಟ ಅಂತ ಬಂದಾಗ ಒಂದು ಸ್ಫಟಿಕ ತಗೊಂಡು ಹಣೆಗಿಟ್ಕೊಂಡು 108 ಸಾರಿ ಪಠನೆ ಮಾಡಿ ಮಂತ್ರವನ್ನು ಅವ್ರಿಗೆ ಕೊಡಿ. ಅವ್ರ ಮನೇಲಿ ಇಟ್ಕೊಳ್ಳಿ, ಜಾಬಲ್ಲಿ ಇಟ್ಕೊಳ್ಳಿ, ಎಲ್ಲ ಬ್ಯಾಗಲ್ಲಿ ಇಟ್ಕೊಳ್ಳಿ. ಅಂಗಡಿ ಮನೆ ಮುಂದೆ ಕಟ್ಟಲಿ, ಅವ್ರು ಒಳ್ಳೇದಾಗುತ್ತೆ ನಿಮ್ಮಿಂದ. ಗುರುಗಳಿಗೆ ಹೇಳ್ತಾ ಇದ್ದೀರಿ, ನೀವೇ ಮಾಡ್ಬೋದು. ಗೊತ್ತಾಯ್ತಲ್ಲ, ಈ ರೀತಿ ಸ್ಫಟಿಕದಿಂದ ಉಪಯೋಗ ಆಗುತ್ತೆ. ಗೊತ್ತಾಯ್ತಲ್ಲ, ಆರೋಗ್ಯಕ್ಕೆ ಇದು ತುಂಬ ಒಳ್ಳೆಯದು. ವೈದ್ಯರ ಸಲಹೆ ಪಡ್ಕೊಂಡು ಯಾವ ರೀತಿ ಅದನ್ನು ನಾವು ಆರೋಗ್ಯಕ್ಕೆ ಉಪಯೋಗಿಸ್ಬೋದು. ಹಂಗಂತ ತಿನ್ಲಿಕ್ಕೆ ಹೋಗ್ಬೇಡಿ. ಬೇಕಾದನ್ನು ತೊಳೆದಿದ್ದ ನೀರನ್ನು ಕುಡಿಬೋದು ನೀವು. ಶಿವಲಿಂಗ ಸ್ಫಟಿಕದ ಲಿಂಗವನ್ನು ತೊಳೆದು ಅದು ಅಭಿಷೇಕಕ್ಕೆ ಯೂಸ್ ಮಾಡಿದ್ರು ಏನು ತೊಂದರೆ ಇಲ್ಲ, ಆರೋಗ್ಯಕ್ಕೆ ಒಳ್ಳೆಯದೇ. ಆದರೆ ಪುಡಿ ಮಾಡೆಲ್ಲ ತಿನ್ನೋಂಗಿಲ್ಲ, ವೈದ್ಯರ ಸಲಹೆ ಪಡಿಬೇಕು. ಇಷ್ಟು ಲಿಮಿಟ್ ಅಂತಿರುತ್ತೆ, ಯಾವುದೇ ಆಗಲಿ, ಇದೇ ಅಲ್ಲ ಯಾವುದೇ ಆಗಲಿ. ಓಕೆಲಾ. ಹೀಗೆ ಇನ್ನೊಬ್ಬರ ದೃಷ್ಟಿ, ಸರ್ವರ ದೃಷ್ಟಿ ನಿವಾರಣೆಗೆ ಸ್ಫಟಿಕದ ಕಲ್ಲು ಭಾಳ ಮುಖ್ಯ. ಈ ಸಬ್ಜೆಕ್ಟ್ ಇಲ್ಲಿ ಮುಗಿಸ್ತಾ ಇದ್ದೀನಿ. ಉಪಯೋಗಿಸ್ಕೊಳ್ಳಿ, ನೀವೆಲ್ಲರೂ ಒಳ್ಳೆಯದಾಗಲಿ. ಈ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ಭಾಗ ನೋಡಿ ಮುಂದೆಲ್ಲ ಆಗ್ಬಿಡಿ. ಈಗಾಗಲೇ ಕರಿಂಗಲ ಮಾಲೆ, ರುದ್ರಾಕ್ಷಿ ಮಾಲೆ, ಸ್ಫಟಿಕದ ಮಾಲೆ, ಹಾಗೆ ಕಮಲ ಅಥವಾ ತಾವರೆ ಬೀಜಗಳ ಮಾಲೆ, ಇದರ ಬಗ್ಗೆ ಎಲ್ಲ ನಾನು ಇಲ್ಲದೆ ವೀಡಿಯೋಗಳು ಅಪ್ಲೋಡ್ ಮಾಡಲಾಗಿದೆ ಇದೇ ಯೂಟ್ಯೂಬಲ್ಲಿ, ನೋಡಿ ನೀವು. ಹಾಗೆ ಮುಂದಿನ ಭಾಗ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಅಂದ್ರೆ ಹಾಕ್ಕೊಳ್ಳಿ. ನನ್ನ ನಂಬರ್ ಇರುತ್ತೆ, ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗಿ ಯಾರಾದರೂ ಹೇಳೋದಿದ್ರೆ. ನೀವು ಒಳ್ಳೆಯದಾಗಲಿ, ಇದರಿಂದ ಅಭಿವೃದ್ಧಿ ಹೊಂದಿ, ಆರೋಗ್ಯ ಐಶ್ವರ್ಯ ಎಲ್ಲವೂ ಇರಲಿ. ಓಕೆ, ಒಂದು ಲೈಕ್ ಮಾಡೋದು ಮರಿಬೇಡಿ. ನೀವು ಒಳ್ಳೆಯದಾಗಲಿ. ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.